ಇದು ಇಂಥ ಘಟನೆ ಈಗ ಆಗಿದ್ರೆ ನಮ್ಮ ದೇಶಕ್ಕೇನೆ ಬಹಳ ಗಲೀಜು ಅಂತ ಹೇಳಿದ್ರೆ, ಒಂದು ಹುಡುಗಿಯರಿಗೆ ಆ ಥರ ಅವನು ಹಾಗೆ ಮಾಡಿದರೆ ಅದು ತಪ್ಪದು. ಅದು ಏನು ಓದಿದೆ ಅದು ಮನೆಯವರ ಹತ್ರ ಹೇಳಿ ಏನೋ ಸರಿ ಮಾಡ್ಬೋದು. ಈಗ ಇಂಥ ಆಗಬಾರ್ದು ಇಂಥದ್ದು. ಇದು ಸರಿಯಲ್ಲ, ಯಾರಿಗೂ ಕೂಡ ಸರಿಯಲ್ಲ ಹಾಗೆ. ಮತ್ತೆ ಇದು ಎಂತ ಈಗ ಅವನನ್ನು ಹಿಡಿದ್ರಲ್ಲ, ಈಗ ಮಂಗಳೂರಲ್ಲಿ ಹಿಡಿದ್ರಲ್ಲ ಅವನನ್ನು ಯಾರು ಹಿಡಿದ, ಅವನು ಏನೋ ಬ್ಯಾಕ್ಗ್ರೌಂಡ್ ಇರಬೇಕು, ಬ್ಯಾಕ್ಗ್ರೌಂಡ್ ಏನಾದರೂ ಇರಬೇಕು ಅವನು. ಈಗ ಅಷ್ಟು ಇದರಲ್ಲಿ ಅವನು ತಲವಾರು ತಂದು ಓಪನ್ ಏರಿಯಾದಲ್ಲಿ ಹಾಗೆ ಮಾಡಲಿಕ್ಕೆ ಅಷ್ಟು ಧೈರ್ಯ ಉಂಟು ಅವನಿಗೆ. ಏನೆಲ್ಲ ಈಗಿದ್ದು ಏನು ಇದಂತ ಹೇಳಲಿಕ್ಕೇನೆ ಸಾಧ್ಯ ಇಲ್ಲ. ಇನ್ನೇನು ಏನೇನು ಆಗ್ತದಂತ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಇರಬೇಕು. ಅದು ಇವನು ಅಫೀಮಲ್ಲಿ ಇರ್ಬೋದು, ಗಾಂಜಲ್ಲ ಅಫೀಮ್ ಅಂತ ಹೇಳಿದ್ರೆ ಅವನು ಅದು ತಿಂದ ಮೇಲೆ ಅವನಿಗೆ ಎಷ್ಟೋ ಗಂಟೆ ತನಕ ಅವನಿಗೆ ಟೈಪ್ ಇದು ಇರ್ತದೆ. ಮತ್ತು ಆ ಟೈಪಲ್ಲಿ ಅವನು ಕೆಲಸ ಕೂಡ ಮಾಡ್ತಾನೆ, ಯಾವ ಬೇಕಾದರೂ ಕೆಲಸ ಮಾಡ್ತಾನೆ. ಅದರ ಬಗ್ಗೆ ನಮಗೆ ಹೇಳಲಿಕ್ಕೆ ಏನಾಗೋದು, ಅದು ಸಂಘಟನೆ ಇದ್ದಾರೆ, ಅದು ಯಾರು ಏನಂತ ಅದು ಒಂದೇ ಇದು ಆಗಿದೆಲ್ಲ. ಅದೇ ಥರ ಯಾರಾದರೂ ಮುಸ್ಲಿಂ ಆಗಿದ್ರೆ ಡೇಂಜರ್ ಆಗ್ತಿತ್ತು. ಇವತ್ತು ಬಂದಿತ್ತು ಇಲ್ಲಿ ಜಗಳ ಎಲ್ಲ. ಇನ್ನೊಂದು ಕೋಮಿನವರಾದರೆ ಜಗಳನೇ ಆಗ್ತಿತ್ತು, ಬಂದಾಗ್ತಿತ್ತು. ಮತ್ತು ಅವನಿಗೆ ಕೂಡ ಗಲ್ಲು ಶಿಕ್ಷೆ ಕೊಡಲೇಬೇಕು, ಇಲ್ಲದೇ ಆಗಲ್ಲ. ಇಂಥದ್ದೊಂದು 7-8 ಗಲ್ಲು ಶಿಕ್ಷೆ ಕೊಟ್ಟರೆ ಸರಿಯಾಗ್ಬೋದು, ಇಲ್ಲದೇ ಸರಿಯಾಗಲ್ಲ. 7-8 ಹಾಗೆ ಹೋದರೆ ಮತ್ತೆ ಅವನಿಗೆ ಕೂಡ ನಾನು ಹಾಗೆ ಮಾಡಿದ್ರೆ ನನಗೆ ಕೂಡ ಬಿಡಲ್ಲ ಅಂತ ಆಗ್ತದೆ. ನಿನ್ನೆ ಇಲ್ಲಿ ನಮ್ಮ BC ರೋಡ್ ಪರಿಸರದಲ್ಲಿ ಈ ರೀತಿಯ ಒಂದು ಘಟನೆ ಆದದ್ದು ಬಹಳ ಅತ್ಯಂತ ನಮಗೆ ಬೇಸರದ ಸಂಗತಿ. ನೋಡುತ್ತಿದ್ದಂತೆಯೇ ಸಂಜೆ ಒಂದು 5:45-6 ಗಂಟೆ ನಡುವೆ ಈ ರೀತಿ ಆದದ್ದು ನಮಗೆಲ್ಲ ಬಹಳ ಬೇಸರ ತಂದಿದೆ. ಹಾಗೆ ಎಲ್ಲರೂ ಸಂಜೆ ಕೆಲಸ ಬಿಟ್ಟು ಹೀಗೆ ಹೋಗುವಾಗ ಹೀಗೆಲ್ಲ ಹುಡುಗಿಯರಿಗೆ ಇನ್ನು ಮುಂದೆ ಮನೆಯಲ್ಲಿ ಹೊರಗೆ ಹೋಗಲಿಕ್ಕೆ ಕೂಡ ಅವಕಾಶ ಕೆಲವೊಂದು ಮನೆಗಳಲ್ಲಿ ಕೊಡುವುದಿಲ್ಲ, ಈ ರೀತಿ ಆಗ್ತದಂತೆಲ್ಲ ಹೇಳಿ ಎಲ್ಲ ಕಡೆಗಳಲ್ಲಿ ಈಗಿನ ಕಾಲದಲ್ಲಿ ಹುಡುಗಿಯರು ಎಲ್ಲ ಕಡೆ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ನಮಗೆಲ್ಲ ಒಂದು ಪೊಲೀಸ್ ಇಲಾಖೆಯಿಂದಾಗಲಿ ಎಲ್ಲ ಕಡೆಯಿಂದ ನಮಗೆ ರಕ್ಷಣೆಯನ್ನು ಗೌರ್ಮೆಂಟ್ ಒದಗಿಸಿಕೊಡಬೇಕಾಗಿ ವಿನಂತಿಸುತ್ತೇನೆ. ಮತ್ತು ಅದು ನಿನ್ನೆ ಆದ ಘಟನೆಯ ಬಗ್ಗೆ ಬಹಳ ಅಂದರೆ ಬಹಳ ನಮಗೆ ಒಂದು ನಂಬಲಾಗದ ಒಂದು ವಿಷಯ ಆಗಿದೆ. ಬಹಳ ನಮಗೆ ಅವರಿಗೂ ಏನೂ ಒಂದು ಇದಿಲ್ಲದಿದ್ದರೂ ಬಹಳ ಒಂದು ಬೇಸರ ಆಗಿದೆ. ಒಂದು ಹುಡುಗಿಗೆ ಈ ರೀತಿ ಆಗಬಾರ್ದಿತ್ತು. ಆದ ಕಾರಣ ಈ ಘಟನೆಗೆ ಯಾರಿದನ್ನು ಕೊಲೆ ಮಾಡಿದ್ದಾರೆ ಅವರಿಗೆ ಆದಷ್ಟು ಬೇಗ ಕಠಿಣದಿಂದ ಕಠಿಣ ಶಿಕ್ಷೆ ಕೊಡಬೇಕಾಗಿ ಗೌರ್ಮೆಂಟಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಮುಂದೆ ಯಾವ ಹುಡುಗಿಗೂ ಕೂಡ ಈ ರೀತಿಯಾಗಿ ಖಂಡಿತ ಯಾವ ರೀತಿಯ ಒಂದು ಪರಿಸ್ಥಿತಿ ಬರಬಾರ್ದು. ನಮಗೆ ಹುಡುಗಿಯರಿಗೆ ರಕ್ಷಣೆ ಬೇಕು ಅಂತ ಹೇಳಿ ಗೌರ್ಮೆಂಟಿಗೆ ನಾನೊಂದು ವಿನಂತಿಸುತ್ತೇನೆ. ಡ್ರಗ್ಸಿನ ಬಗ್ಗೆ ಹೇಳೋದಾದರೆ ಹೌದು, ಇದಕ್ಕಾಗಿ ಗೌರ್ಮೆಂಟ್ನವರು ತುಂಬ ಅದನ್ನು ಇದು ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಂದಿನ ಯುವ ಪೀಳಿಗೆಯವರು ಸಾರ್ವಜನಿಕವಾಗಿ ಕೂಡ ತುಂಬ ಅದನ್ನು ಇದು ಮಾಡಬೇಕಾಗಿದೆ. ನಮ್ಮಲ್ಲಿ ಕೂಡ ನಾವು ಇಲ್ಲಿ ಮೆಡಿಕಲ್ ಶಾಪ್ನವರು ನಮ್ಮಲ್ಲಿ ಕೂಡ ಬಂದು ತುಂಬ ಇದು ಮಾಡ್ತಾ ಇದ್ದಾರೆ. ಆದರೆ ನಾವು ಅದನ್ನೆಲ್ಲ ನಮ್ಮ ಡಿಪಾರ್ಟ್ಮೆಂಟಿನವರಿಗೆ ನಾವು ತಿಳಿಸಿದ್ದೇವೆ, ಹೀಗೆ ಆಗ್ತಾ ಇದೆ ಸರ್, ಇದನ್ನೆಲ್ಲ ನೀವು ಇದು ಮಾಡಬೇಕಂತೇಳಿ. ಮುಂದೆ ನಾಳೆಲ್ಲ ನಾಡ್ದು ಆದಿತ್ಯವಾರ ನಮ್ಮ ಒಂದು ಬಂಟ್ವಾಳ ಮೆಡಿಕಲ್ ತಾಲೂಕು ಅಸೋಸಿಯೇಷನಿಂದ ಪರವಾಗಿ ಕೂಡ ನಾವೊಂದು ಇದರ ಬಗ್ಗೆ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯುವ ಪೀಳಿಗೆಗೆ ನಾವು ಪೊಲೀಸ್ ಇಲಾಖೆಯವರು ಅಥವಾ ಅದಕ್ಕೆ ಸಂಬಂಧಪಟ್ಟ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಕೂಡ ಎಲ್ಲ ಒಂದು ಮಕ್ಕಳಿಗೆ, ಕಾಲೇಜ್ ಯುವತಿಯರಿಗೆ ಇದರ ಬಗ್ಗೆ ಒಳ್ಳೆಯ ರೀತಿ ಇನ್ನಷ್ಟು ಮಾಹಿತಿಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾವೆಲ್ಲ ಇಲ್ಲಿ ಒಳಗೆ ಕೆಲಸ ಮಾಡ್ತಾ ಇದ್ದೆವು. ತುಂಬ ಒಂದು 10 ನಿಮಿಷ ಆದ ಮೇಲೆ ಎಲ್ಲರೂ ಅಲ್ಲಿ KSRTC ಹತ್ರ ಓಡ್ತಾ ಇದ್ದರು. ಏನು ಅಂತ ಹೇಳುವಾಗ ಒಂದು 10 ನಿಮಿಷದ ನಂತರ ಈ ವಿಷಯ ಹೀಗೆ ಅಂತ ಯಾರು ಎಂತ ಅಂತ ಗೊತ್ತಾಗಲಿಲ್ಲ, ಹೀಗೆ ಆಗಿದೆ ಅಂತ ವಿಷಯ ಗೊತ್ತಾಯಿತು. ಅದು ಒಂದು ಹುಡುಗಿಗೆ ಒಬ್ಬರು ಹೀಗೆ ಅಂತ ಮರ್ಡರ್ ಆಗಿದೆ ಅಂತ ಹೇಳುವಾಗ ತುಂಬ ನಮಗೆ ಬೇಸರ ಆಯಿತು. ಏನೇ ವಿಷಯ ಇರಲಿ ಅದನ್ನು ಕೂತು ಪರಿಹಾರ ಮಾಡ್ಬೋದು, ಮನೆಯವರು ಹಿರಿಯರು ಮಾಡ್ಬೋದಿತ್ತು. ಒಂದು ಜೀವ ತೆಗೆಯುವಷ್ಟು ಒಂದು ಅಮೂಲ್ಯ ಒಂದು ದೇವರು ಕೊಟ್ಟ ಒಂದು ಜೀವವನ್ನು ತೆಗೆಯುವುದಂತ ಹೇಳಿದರೆ ಬಹಳ ಬೇಸರ ಆಗಿದೆ. ನೆಕ್ ಬಗ್ಗೆ ಬಣ್ಣ ನಮ್ಮ ದಾಲಜ್ಜಿ ಪನ್ನೀರೆ ಅವು ಕೇರ್ ನಾನು ಕೇರೋಡು ಆತೆ ನಮ್ಮ ದೇಶರು ಬೊಕ್ಕ ದಾಲಜ್ಜಿ ಇತ್ತ ಪೂರತಿಗೆಲ್ಲ ಉಂಡತ್ತ ಏರ್ಲಾವಡು ತಪ್ಪು ಮಲ್ತಿನ ಆಯ್ಕೆ ಶಿಕ್ಷೆ ಆಗೋಡಿ ಒಂದೇ ಕೇರೋಡು ಈಗ ಜೈಲು ಹಿಡುಕೊಳ್ಳೋಡು ಆ ಬುಡಿಯರ ಬಲ್ಲಿ ಎಂಕುಲು 24 ಗಂಟೆ ಅಂಚೆ ಎಂಕುಲು ತಿರ್ಗೊಂದು ಎಂಕುಲು ಏರು ಕೆರ್ಪೇರು ಏರುಂದು ಎಂಕುಲು ತುಬ್ಬಣ ಈಗ ಡೌಟ್ ಇದ್ರೆ ಬಂತು ಲ್ಯಾಂಗ್ ಕೇರ್ತೀನಿ ಎಂಕುಲು ಬಂಡ್ಪ ಓಲ್ಲ ಎಂಕುಲು ಒಂದೇ ಎಂಕುಲು ಕೇರೆ ಪನ್ನೀರ್ ಹಾಪಣ ಏರೇನು ಹಾಪು ಇತ್ತ ಇರೇನಿಲ್ಲ ಇತ್ತ ಪಂಡಾರು
ಪಂಡ್ಲೆಂದು ಅಪ್ಪ ಎಂಗಳು ಎಂಚಿನಂದು ಪಣೋಡು ತರ ಅಂಚನೆ ಏರ್ ಕೇರಿ ಅಂಚೆ ರೋಡ್ ಅದೇ ಬೇರೆ ಅದೇ ರೂಲ್ಸ್. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.